ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ರೈತರು ದೆಹಲಿ ಚಲೋ ಹೊರಟಿದ್ದಾರೆ. ರೈತರ ಈ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನವೂ ಕೂಡ ನಡೀತಾ ಇದೆ. ನೂರಾರು ಸಂಖ್ಯೆಯ ರೈತರು ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನ ಹಾಗೆ ಪಂಜಾಬ್ ಸೇರಿದಂತೆ ಬೇರೆ ಬೇರೆ ರಾಜ್ಯದ ರೈತರು ಶಂಭು ವಾರ್ಡ್ನಲ್ಲಿ ರೈತರ ಮೇಲೆ ಈಗ ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ರೈತರನ್ನ ಚದುರಿಸಲು ಪೊಲೀಸರು ಅಶ್ರುವಾಯು ಪ್ರಯೋಗವನ್ನ ಮಾಡಿದ್ದಾರೆ. ರೈತರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರನ್ನ ವಶಕ್ಕೆ ಪಡಿತಾ ಇದ್ದಾರೆ ದೆಹಲಿಯ ಪೊಲೀಸರು. 400ಕ್ಕೂ ಹೆಚ್ಚು ರೈತ ಸಂಘಟನೆಗಳಿಂದ ಪ್ರತಿಭಟನೆ. ದೆಹಲಿ ಚಲೋ. ದೆಹಲಿ ಗಡಿಭಾಗದಲ್ಲಿ ತೀವ್ರಗೊಂಡ ರೈತರ ಕಿಚ್ಚು. ಕರ್ನಾಟಕದಿಂದಲೂ ಕೂಡ ರೈತರು ಭಾಗಿಯಾಗಿದ್ದಾರೆ. ನಿನ್ನೆ ಅಷ್ಟೇ ಕರ್ನಾಟಕದಿಂದ ಹೋದಂತ ರೈತರನ್ನ ಭೋಪಾಲ್ನಲ್ಲಿ ವಶಕ್ಕೆ ಪಡೆದಿದ್ದನ್ನು ನೋಡಿದ್ದೀವಿ. ನೋಡಿ, ಇವತ್ತು ಶಂಭು ಬಾರ್ಡರ್ನಲ್ಲಿ ರೈತರ ಈ ಹೋರಾಟಕ್ಕೆ ಶಂಭು ಬಾರ್ಡರ್ ನಿನ್ನೆ ಆಗಿರೋದು. ಭೋಪಾಲ್ನಲ್ಲಿ ನಮ್ಮ ರಾಜ್ಯದ ರೈತರನ್ನ ಅರೆಸ್ಟ್ ಮಾಡಿರೋದು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಿನ್ನೆ, ಇವತ್ತು ಶಂಭು ಬಾರ್ಡರ್. ಶಂಭು ಬಾರ್ಡರ್ನಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ನೋಡಿ ಅಲ್ಲಿ ಏನೇನಾಯಿತು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ರೈತರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ವೆಹಿಕಲ್ಗಳಿಗೆ ತುಂಬಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಜಲ ಪಿರಂಗಿಗಳನ್ನು ಹೊಡಿತಾ ಇದ್ದಾರೆ. ಅಶ್ರುವಾಯು ಪ್ರಯೋಗವೂ ಕೂಡ ನಡೀತಾ ಇದೆ ರೈತರನ್ನು ನಿಯಂತ್ರಿಸುವುದಕ್ಕೆ. ದೆಹಲಿ ಚಲೋಗೆ ಹೊರಟಂತ ಹರಿಯಾಣ ಸೇರಿದಂತೆ ಪಂಜಾಬ್, ಉತ್ತರ ಪ್ರದೇಶ ಹಾಗೆ ಬೇರೆ ಬೇರೆ ರಾಜ್ಯದ ರೈತರು ಸುಮಾರು 400 ರೈತ ಸಂಘಟನೆಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ವು. ಸಾವಿರಾರು ಸಂಖ್ಯೆಯ ರೈತರು ದೆಹಲಿ ಚಲೋಗೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಂಥ ಈ ರೈತರು, ರಾಷ್ಟ್ರ ರಾಜಧಾನಿ ದೆಹಲಿ ಚಲೋ ಮಾಡೋದಕ್ಕೆ ಹೊರಟಿದ್ದಂತಹ ರೈತರು ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮುಂತಾದ ರಾಜ್ಯಗಳಿಂದ ಹೋಗಿರುವ ರೈತರನ್ನ ಈಗ ಪೊಲೀಸರು ತಡೀತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ರೈತರು ಟ್ರ್ಯಾಕ್ಟರ್ಗಳನ್ನು ಹಿಡಿದುಕೊಂಡು ಹೊರಟಿದ್ರು. ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಗಾಗಿ ಕಾನೂನು ಜಾರಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಆಗ್ರಹಿಸಿ ಹೋರಾಟವನ್ನು ಮಾಡ್ತಾ ಇದ್ದಂಥ ರೈತರು ದೇಶದ ಸಂಯುಕ್ತ ಕಿಸಾನ್ ಮೋರ್ಚಾ, ಕಿಸಾನ್ ಮಜ್ದೂರ್ ಸೇರಿದಂತೆ ಹಲವಾರು ಸಂಘಟನೆಗಳು, ಸುಮಾರು 200ಕ್ಕೂ ಅಧಿಕ ರೈತ ಸಂಘಟನೆಗಳು, ಇಲ್ಲಿವರೆಗೂ ಕೂಡ ಮಾಹಿತಿ 400 ರೈತ ಸಂಘಟನೆಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾವೆ ಅನ್ನೋದು. ದೆಹಲಿ ಚಲೋ ಹಮ್ಮಿಕೊಂಡಿದ್ದಾವೆ. ಈ ಹೋರಾಟ ಜಂತರ್ ಮಂತರ್ ತಲುಪುವ ಮಧ್ಯದಲ್ಲೇ ಅವರನ್ನು ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರು. ಚಂಡೀಗಢದ ರೈತರು ಪ್ರತಿಭಟನೆಗೆ ತೆರಳುವ ಪಂಜಾಬ್ ಮೂಲಕವಾಗಿ ಬಂದಂಥ ರೈತರು ಬೇರೆ ಬೇರೆ ಕಡೆ ರೈತರನ್ನ ಈಗ ತಡೆಯುವಂಥ ಪ್ರಯತ್ನ. ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದಂಥ ರೈತರನ್ನ ಅಲ್ಲಲ್ಲಿ ಪೊಲೀಸರು ಈಗ ವಶಕ್ಕೆ ಪಡಿತಾ ಇದ್ದಾರೆ. ಅದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. यार कहाँ गया सिकंदर? ओ भाई साइड हो जाए यार प्लीज. दूर तो यार कहाँ गया सिकंदर? ओ भाई साइड हो जाए यार प्लीज. दूर तो यार कहाँ गया सिकंदर? ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಭೋಪಾಲ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿರುದ್ಯೋಗ, ಕೇಂದ್ರ ಸರ್ಕಾರ ಉದ್ಯೋಗವನ್ನ ಕೊಡುವಲ್ಲಿ ವಿಫಲ ಆಗಿದೆ ಅನ್ನುವ ಕಾರಣವನ್ನ ಇಟ್ಟುಕೊಂಡು ಕೇಂದ್ರದ ವಿರುದ್ಧ ಭೋಪಾಲ್ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿರುದ್ಯೋಗದ ವಿರುದ್ಧ ಕೈ ಕಾರ್ಯಕರ್ತರು ಹಂಗಾಮವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಮೇಲೆ ಪೊಲೀಸರು ಜಲಪ್ರಯೋಗವನ್ನ ಮಾಡಿರೋದು ಇದು ಭೋಪಾಲ್ನಲ್ಲಿ.
ಹಲವು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಭೋಪಾಲ್ನಲ್ಲಿ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಉದ್ಯೋಗವನ್ನ ಕೊಡುವಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅಂತ ಹೇಳಿ ಕೇಂದ್ರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು ಭೋಪಾಲ್ನಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಉಂಟಾಗಿ ಉದ್ರಿಕ್ತ ಹೋರಾಟಗಾರ ಅಥವಾ ಪ್ರತಿಭಟನಾಕಾರ ಏನಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಅವರ ಮೇಲೆ ಜಲ ಪಿರಂಗಿಯನ್ನ ಸಿಡಿಸಿದ್ದಾರೆ ಭೋಪಾಲ್ನಲ್ಲಿ, ಮಧ್ಯಪ್ರದೇಶದ ಭೋಪಾಲ್ನಲ್ಲಿ. ನಿನ್ನೆ ಅಷ್ಟೇ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಕರ್ನಾಟಕದ ರೈತರು ಹೋರಾಟಕ್ಕೆ ಹೊರಟಿದ್ದಂಥ ರೈತರನ್ನು ವಶಕ್ಕೆ ಪಡ್ಕೊಂಡಿದ್ರು. ಇವತ್ತು ಭೋಪಾಲ್ನಲ್ಲಿ ಹೋರಾಟ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ನಿರುದ್ಯೋಗವನ್ನು ಸೃಷ್ಟಿ ಮಾಡಿದೆ ಕೇಂದ್ರ ಸರ್ಕಾರ. ನಿರುದ್ಯೋಗವನ್ನು ನಿವಾರಿಸುವುದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಉದ್ಯೋಗಾವಕಾಶಕ್ಕೆ ಯಾವುದೇ ಒಂದು ವ್ಯವಸ್ಥೆ ಮಾಡದೆ ವಿದ್ಯಾವಂತರೆಲ್ಲರೂ ಕೂಡ ಗ್ರ್ಯಾಜುಯೇಟ್ ಎಲ್ಲರೂ ಕೂಡ ಈಗ ಮನೆಯಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಸೃಷ್ಟಿ ಮಾಡಿದೆ ಅನ್ನೋ ಕಾರಣ ಇಟ್ಟುಕೊಂಡು ಹೋರಾಟ ಮಾಡ್ತಿದ್ದಂತಹ ಕಾಂಗ್ರೆಸ್ನ ಯೂತ್ ಕಾರ್ಯಕರ್ತರೇನಿದ್ದಾರೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರ ಮೇಲೆ ಜಲಪಿರಂಗಿಯನ್ನು ಸಿಡಿಸುವ ಮೂಲಕ ಅವರನ್ನು ನಿಯಂತ್ರಿಸುವಂಥ ಕೆಲಸ ಇವತ್ತಾಗಿದೆ ಭೋಪಾಲ್ನಲ್ಲಿ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೂರಾರು ಸಂಖ್ಯೆಯ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ. ಅವರ ಮೇಲೆ ಜಲಪಿರಂಗಿಯನ್ನು ಸಿಡಿಸ್ತಾ ಇದ್ದಾರೆ ಪೊಲೀಸರು, ಪ್ರತಿಭಟನೆಯನ್ನು ನಿಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನ ಜೆರೌಸಾ ಶಾಲೆಯಲ್ಲಿ ಅಲ್ಲಿ ಶ್ರೀರಾಮನಿಗೆ ಮೋದಿಗೆ ಅವಮಾನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ನಡೆದಂಥ ಪ್ರತಿಭಟನೆ, ಪೋಷಕರ ಆಕ್ರೋಶ, ಅದಾದ ನಂತರ ಆ ಶಿಕ್ಷಕಿಯನ್ನ ಅಮಾನತ್ತು, ಇದೆಲ್ಲದರ ನಂತರ ಶ್ರೀರಾಮನನ್ನು ಅವಮಾನಿಸಿದ ಶಿಕ್ಷಕಿಯ ಸಸ್ಪೆಂಡ್ ಕೂಡ ಆಗಿದೆ. ಜೆರೌಸಾ ಶಿಕ್ಷಣ ಸಂಸ್ಥೆಗೆ ಕಾಂಗ್ರೆಸ್ನ ನಿಯೋಗ ಈಗ ಭೇಟಿ ಕೊಟ್ಟಿದೆ. ರಮಾನಾಥ ರೈ ಸೊರಕೆ ನೇತೃತ್ವದಲ್ಲಿ ನಿಯೋಗ ಭೇಟಿಯನ್ನು ಕೊಟ್ಟಿದೆ. ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯೋದಕ್ಕೆ ನಾವು ಭೇಟಿಯಾಗಿದ್ದೇವೆ ಅನ್ನೋದನ್ನು ಹೇಳಿದ್ದಾರೆ. ಎಲ್ಲವೂ ತನಿಖೆಯಾಗಲಿ, ಸರ್ಕಾರ ಸ್ವತಂತ್ರ ತನಿಖೆಯನ್ನ ಮಾಡಲಿ. ಭೇಟಿಯ ಬಳಿಕ ವಿನಯ್ ಕುಮಾರ್ ಸೊರಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಮುಖಂಡ ವಿನಯ್ ಕುಮಾರ್ ಸೊರಕೆ ಶ್ರೀರಾಮನನ್ನ ಅವಮಾನಿಸಿದ ಶಿಕ್ಷಕಿ ಸಸ್ಪೆಂಡ್ ಆಗಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜೆರೌಸಾ ಶಿಕ್ಷಣ ಸಂಸ್ಥೆಗೆ ಕಾಂಗ್ರೆಸ್ನ ನಿಯೋಗ ಭೇಟಿ ಕೊಟ್ಟಿದೆ. ವೇದವ್ಯಾಸ ಕಾಮತ್ ಅವರು ಬಂದು ಅಲ್ಲಿ ಪೋಷಕರಿಗೆ ಬೆಂಬಲವಾಗಿ ನಿಂತು ನೈತಿಕ ಬೆಂಬಲವನ್ನು ಕೊಟ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಹೇಳಿ ಆದ ನಂತರ ಆ ಶಿಕ್ಷಕಿಯನ್ನು ಸಸ್ಪೆಂಡ್ ಮಾಡಿ ಆದ ನಂತರ ಈಗ ಕಾಂಗ್ರೆಸ್ನ ನಿಯೋಗವು ಕೂಡ ಭೇಟಿ ಕೊಟ್ಟಿದೆ. ರಮಾನಾಥ ರೈ ಅಲ್ಲಿಗೆ ಬಂದಿದ್ದಾರೆ. ರಮಾನಾಥ ರೈ, ವಿನಯ್ ಕುಮಾರ್ ಸೊರಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಬಂದು ತನಿಖೆ ಆಗಲಿ, ಏನಾಗಿದೆ ಎಲ್ಲದರ ಮಾಹಿತಿಯನ್ನು ನಾವು ಪಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ನಿಯೋಗ. ಎರಡನೇ ಅವರ ಜೊತೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಅದನ್ನ ಒಂದು ರೀತಿಯಲ್ಲಿ ಸ್ವತಂತ್ರವಾಗಿ ಅವರು ಮಾಡಬೇಕು. ನಾವು ಯಾರ ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ, ಸ್ವತಂತ್ರವಾಗಿ ಅದು ಒಂದು ಆಗಬೇಕು ಅನ್ನುವಂಥ ಮಾತು. ಅದು ಗೊತ್ತಿಲ್ಲ, ನಾವು ಆರೋಪಗಳು ಯಾವ ರೀತಿ ಅದು ಆರೋಪ ಮಾಡುವವರು ಮಾಡಿದ್ದಾರೆ, ಆದರೂ ಏನು ಸತ್ಯಾಸತ್ಯತೆ ವಿಮರ್ಶೆ ಆದಮೇಲೆ ನಾವು ಅದರ ಬಗ್ಗೆ ಮಾತಾಡ್ತೀವಿ. ಮಕ್ಕಳನ್ನು ಬಳಸಿ ನೋಡಿ, ಮಕ್ಕಳನ್ನು ಬಳಸ್ತಕ್ಕಂಥದ್ದು ನಾನು ಕೆಲವು ಸಾರಿ ನಾವು ಅದನ್ನೇ ಹೇಳ್ತಿರೋದು, ಮಕ್ಕಳನ್ನು ರಾಜಕೀಯಕ್ಕೆ ಬಳಸ್ತಕ್ಕಂಥದ್ದು ಮಾಡಬಾರ್ದು. ಅದು ಏನು ಅಂತೇಳಿ ನಾನು ಅದು ಯಾವ ರೀತಿಯಲ್ಲಿ ಮಾತಾಡಿಸಿದ್ದಾರೆ ಅದು ಮುಖ್ಯ ಅಲ್ಲ. ಅದು ಹೇಗೆ ಅಂತೇಳಿ ಅದು ವಿಮರ್ಶೆ ಆಗಬೇಕು, ತನಿಖೆ ಆಗಬೇಕು. ಈಗ ಸರ್ಕಾರ ಇರುವಾಗ ಮಕ್ಕಳನ್ನು ಹೀಗೆ ಬಳಸಿಕೊಳ್ಳುವುದನ್ನು ತಡೆಗಟ್ಟಬಹುದಿತ್ತಲ್ಲ, ಅದನ್ನೇ ತನಿಖೆ ಮಾಡಬೇಕು. ಯಾಕೆಂದರೆ ಪ್ರಾಥಮಿಕ ಲೆವೆಲಲ್ಲಿ ಈಗ ಮಕ್ಕಳ ಒಂದು ಶಿಕ್ಷಣ ಇಲಾಖೆ, ಎರಡನೇ ಹಂತದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಂಬಂಧಪಟ್ಟಂಥ ಮಕ್ಕಳನ್ನು ದುರುಪಯೋಗ ಮಾಡ್ತಕ್ಕಂಥ ಪ್ರಯತ್ನಗಳು ಕೂಡ ಇರ್ಬೋದು. ನಾನು ನೇರವಾಗಿ ಹೇಳ್ತಕ್ಕಂಥದ್ದು ಅದನ್ನು ಕೂಡ ಅವರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಎರಡು ವಿಷಯಗಳ ಬಗ್ಗೆ ಸ್ವಲ್ಪ ಫೇಲ್ಯೂರ್ ಆಯ್ತಾ ಅಂತ ಇದರಲ್ಲಿ ಜಿಲ್ಲಾಡಳಿತ ಹೇಳ. ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ಲೈವ್ನಲ್ಲಿದ್ದಾರೆ. ದಿನೇಶ್, ಈಗ ಹೇಗಿದೆ ಶಾಲೆಯಲ್ಲಿ ಪರಿಸ್ಥಿತಿ? ಕಾಂಗ್ರೆಸ್ನ ನಿಯೋಗ ಭೇಟಿ ಕೊಟ್ಟು ಏನು ಹೇಳಿದ್ರು?
ಆಡಳಿತ ಮಂಡಳಿಯವರು ಈಗ ಏನು ಹೇಳ್ತಿದ್ದಾರೆ ದಿನೇಶ್? ರಂಜಿತ್, ಮಂಗಳೂರಿನ ಜರೋಸಾ ಶಿಕ್ಷಣ ಸಂಸ್ಥೆಯಲ್ಲಿ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದಂತೆ ಶಿಕ್ಷಕಿಯ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ನಿನ್ನೆ ಜರೋಸಾ ಶಿಕ್ಷಣ ಸಂಸ್ಥೆ ಎದುರು ಬಹಳಷ್ಟು ದೊಡ್ಡ ಹೈಡ್ರಾಮವಾಗಿತ್ತು. ಇಡೀ ದಿನ ವಿವಾದ ಹೊತ್ತಿಕೊಂಡಿತ್ತು. ಆದರೆ ಇವತ್ತು ಸದ್ಯ ಏನು ವಿವಾದ ತಣ್ಣಗಾಗಿರುವಂಥದ್ದು, ಶಾಲೆಯಲ್ಲಿ ಯಾವುದೇ ರೀತಿಯಂಥ ಪರಿಸ್ಥಿತಿ ಇಲ್ಲ, ಶಾಲೆಯಲ್ಲಿ ಯಾವುದೇ ರೀತಿಯಂಥ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚುವರಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಆದರೆ ಇವತ್ತು ಈ ಒಂದು ಘಟನೆಯಲ್ಲಿ ಏನು ಘಟನೆ ಕುರಿತಂತೆ ಕಾಂಗ್ರೆಸ್ ನಿಯೋಗ ಶಾಲೆಗೆ ಭೇಟಿ ನೀಡಿರುವಂಥದ್ದು. ಮಾಜಿ ಸಚಿವರಾದಂಥ ರಮಾನಾಥ್ ರೈ, ಮಾಜಿ ಸಚಿವರಾದಂಥ ವಿನಯ್ ಕುಮಾರ್ ಸೊರಕೆ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಏನು ಆ ಶಾಲೆಗೆ ಭೇಟಿ ನೀಡಿ ಆಡಳಿತ ಮಂಡಳಿ ಜೊತೆ ಕೆಲ ಹೊತ್ತುಗಳವರೆಗೂ ಕೂಡ ಇದೇ ರೀತಿಯಂಥ ಚರ್ಚೆ ನಡೆಸಿತು. ಅಂದರೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಚರ್ಚೆಯನ್ನು ನಡೆಸಿರುವಂಥದ್ದು ಕಾಂಗ್ರೆಸ್ ನಿಯೋಗ. ಬಳಿಕ ಮಾಧ್ಯಮದ ಜೊತೆ ಮಾತಾಡಿದಂಥ ರಮಾನಾಥ್ ರೈಗಳು ಹೇಳಿರುವಂಥದ್ದು ಅಂದರೆ ಈ ಒಂದು ಘಟನೆಯ ಕುರಿತಾಗಿ ನಮಗೂ ಕೂಡ ಬೇಸರ ಇದೆ, ಹಾಗಾಗಿ ಈ ಒಂದು ಘಟನೆಯ ಬಗ್ಗೆ ಕೂಲಂಕುಷವಾದಂತಹ ಸಮಗ್ರ ತನಿಖೆ ನಡಿಬೇಕು, ಇದಕ್ಕಾಗಿ ಒಂದು ಸತ್ಯ ಶೋಧನಾ ಸಮಿತಿಯನ್ನು ರಚಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ರಮಾನಾಥ್ ರೈಗಳು ಮಾಡಿರುವಂಥದ್ದು. ಮತ್ತು ಈ ಒಂದು ಸಮಸ್ಯೆ ಏನಿದೆ ಇದು ಶಾಲಾ ಸಮಸ್ಯೆ ಆಗಿರುವ ಕಾರಣವಾಗಿ ಇದು ಹೆಚ್ಚು ಉಲ್ಬಣ ಆಗುವುದಕ್ಕೆ ಬಿಡಬಾರದು. ಈ ಒಂದು ಸಮಸ್ಯೆಗೆ ಇಲ್ಲೇ ಪರಿಹಾರ ಕಂಡುಕೊಳ್ಳಬೇಕು ಮತ್ತು ಈ ಒಂದು ಸಮಸ್ಯೆ ಏನಿದೆ ಇದರ ಬಗ್ಗೆ ಕೂಲಂಕುಷವಾದಂಥ ತನಿಖೆ ನಡಿಬೇಕು ಮತ್ತು ಮಕ್ಕಳನ್ನು ರಾಜಕೀಯಕ್ಕೆ ಬಳಸ್ಕೊಳ್ಬಾರ್ದು ಅನ್ನುವಂಥ ಒಂದನ್ನು ರಮಾನಾಥ್ ರೈಗಳು ಹೇಳಿರುವಂಥದ್ದು. ದಿನೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.